ಕನಿಷ್ಠ ಮೂಲ ಸೌಕರ್ಯಗಳೂ ಇಲ್ಲ. 15ರಿಂದ 20 ವರ್ಷ ಸೇವೆ ಮಾಡಿದವರಿಗೆ ಬಡ್ತಿ ನೀಡುತ್ತಿಲ್ಲ. ಜೊತೆಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಅಧ್ಯಕ್ಷ ತೀರ್ಥಗಿರಿಗೌಡ ತಿಳಿಸಿದರು. ಅವರು ನಗರದ ತಾಲೂಕು ಕಚೇರಿ ಎದುರು ನಡೆಯುತ್ತಿರುವ ಶಾಂತಿಯುತ ಮುಷ್ಕರದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಚೈತ್ರ, ಶ್ರೀವರ್ಷ, ಸುಬ್ರಹ್ಮಣ್ಯ ಹಾಗೂ ನಾಗೇಶ್ ಸೇರಿದಂತೆ ಹಲವರು ಇದ್ದರು. ನಿರ್ದಿಷ್ಟ ಅವಧಿ 1 ತಿಂಗಳ ಕಾಲ ರಜೆ ಹಾಕಿ ನಮ್ಮ ಕನಿಷ್ಠ ಮೂಲಭೂತ ಸೌಕರ್ಯಗಳಷ್ಟೇ ಕೇಳ್ತಾ ಇರೋದು. ಬೇರೆ ಸ್ಯಾಲರಿ ಜಾಸ್ತಿ ಮಾಡಿ ಆರ್ಥಿಕ ಫೆಸಿಲಿಟಿ ಏನು ಕೇಳ್ತಾ ಇಲ್ಲ. ಜಸ್ಟ್ ಕನಿಷ್ಠ ಸೌಲಭ್ಯಗಳೊಂದಿಗೆ ನಮಗೆ ಸ್ವಲ್ಪ ಕೆಲಸದಲ್ಲಿ ರಿಲ್ಯಾಕ್ಸೇಷನ್ ಕೊಡಿ, ಪ್ರೆಷರ್ ಆಗ್ತಾ ಇದೆ, ಒತ್ತಡ ಜಾಸ್ತಿ ಇದೆ, ಒತ್ತಡ ಕಮ್ಮಿ ಮಾಡಿ ಅಂತ ಹೇಳಿ ನಾವು ಮನವಿ ಕೊಡ್ತಾ ಇದ್ದೀವಿ. ಈ ದಿನದಿಂದ 1 ತಿಂಗಳ ಕಾಲ ಪರಿವರ್ತಿತ ರಜೆ ಹಾಕಿ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಾಡಳಿತ ಪೂರ್ತವಾಗಿ ನಾವು ಶಾಂತಿಯುತ ಮುಷ್ಕರ ಮಾಡ್ತಾ ಇದ್ದೀವಿ. ಏನು ನಿಮ್ಮ ಬೇಡಿಕೆ? ಸರ್, ಬೇಡಿಕೆ ಏನಂದರೆ ಮೂಲಭೂತ ಸೌಲಭ್ಯ ನಮಗೆ ಕನಿಷ್ಠ ಒಂದು ಕುರ್ಚಿ, ಒಂದು ಕೇಂದ್ರ ಸ್ಥಾನದಲ್ಲಿ ಕಚೇರಿ, ಮತ್ತು ನಮ್ಮ ಏನಾಗಿದೆ ಅಂದರೆ ಇತ್ತೀಚೆಗೆ 21 ಮೊಬೈಲ್ ಆ್ಯಪ್ಗಳು ಮಾಡ್ತಾಯಿದ್ದೀವಿ. ಆ್ಯಪ್ಗಳು ಮಾಡಲಿಕ್ಕೆ ನಮ್ಮ ಸ್ವಂತ ಮೊಬೈಲಲ್ಲೇ ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಒಂದು ಲ್ಯಾಪ್ಟಾಪ್ ಆಗ್ಬೋದು, ಒಂದು ಪ್ರಿಂಟರ್ ಆಗ್ಬೋದು, ಕಚೇರಿ, ಈ ಥರ ಏನು ಫೆಸಿಲಿಟಿ ಕೊಟ್ಟಿಲ್ಲ. ಮತ್ತು 15 ವರ್ಷ 20 ವರ್ಷ ಸರ್ವಿಸ್ ಮಾಡಿದವ್ರಿಗೂ ಸಹ ಈವರೆಗೂ ಸಹ ಪ್ರಮೋಷನ್ ಇಲ್ಲ. ಬಡ್ತಿ ಬಗ್ಗೆ ಅಲ್ಲೇ 4 ವರ್ಷ ಆಯಿತು, ನಮಗೆ ಮರೀಚಿಕೆ ಆಗ್ಬಿಟ್ಟಿದೆ. ಅಲ್ಲಿಂದ ಬಂದು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಆಲ್ರೆಡಿ 3 ವರ್ಷದಿಂದ ತೆಗೆದಿದ್ದಾರೆ. ಈವರೆಗೂ ಸಹ ನಾವು ಹೆಂಡತಿ ಮಕ್ಕಳು ನೋಡೋದಕ್ಕಾಗ್ಬೋದು ಅಥವಾ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ನೋಡಲಿಕ್ಕೆ ನಮ್ಮ ಜಿಲ್ಲೆಗಳಿಗೆ ಹೋಗಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ. ನಾವು ನಮ್ಮ ಸರ್ವಿಸ್ ಬಿಟ್ಟು ಹೋಗ್ತೀವಿ ಅಂದರೂ ಸಹ ಸರ್ಕಾರ ಅವಕಾಶ ಕೊಡ್ತಾಯಿಲ್ಲ. ಇಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದ್ದೀವಿ. ಈ ಹಿಂದೆ ಈಗ ಆಧಾರ್ ಸೀಡಿಂಗು, ಬಗೈರುಕುಂಬ, ಲ್ಯಾಂಡ್ ಬಿಲ್ ಸರ್ಕಾರಿ ಆ್ಯಪ್ಗಳು ಕರ್ತವ್ಯ ನಿರ್ವಹಿಸಿದ್ದು, ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಸರಿಪಡಿಸಿ ನಾವು ಯಾವುದೇ ರೀತಿ ಒತ್ತಡ ಹಾಕೋದು ಸರ್ಕಾರನೇ ಹೇಳಿತ್ತು. ಬಟ್ ಈಗೇನು ಮಾಡ್ತಾಯಿದ್ದೀವಿ, ಅದನ್ನೇ ಮುಂದೆ ಇಟ್ಕೊಂಡು ಸಸ್ಪೆಂಡ್ ಮಾಡೋಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಈ ಉದಾಹರಣೆಯಾಗಿ ಸುಮಾರು 30 ಗ್ರಾಮಾಡಳಿತಾಧಿಕಾರಿಗಳ ವಾರ್ಷಿಕ ವೇತನ ಭತ್ಯೆಯನ್ನು ತಡೆ ಹಿಡಿದಿರ್ತಾರೆ. ಸೊ ಈ ಥರದ್ದೆಲ್ಲನೂ ವಾಪಸ್ ತೆಗೆದುಕೊಂಡು ನಾವು ಒಂದು ಭಯದ ವಾತಾವರಣ ಇದ್ದಂತಹ ಕೆಲಸ ನಿರ್ವಹಿಸಲಿಕ್ಕೆ ಅರಿವು ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀವಿ. ಎಷ್ಟು ದಿನ ಆಯಿತು ನಿಮ್ಮ ಈ ಒಂದು? ಸರ್, ಇವತ್ತು ಬೆಳಗ್ಗೆಯಿಂದ ನಾವು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೇವೆ. ಶಾಂತಿಯುತ ಪ್ರತಿಭಟನೆ. 1 ತಿಂಗಳ ರಜೆ ಹಾಕಿ ನಾವು ಪ್ರತಿಭಟನೆ. ಏನು ನಿಮ್ಮ ತಮ್ಮ ಹೆಸರು? ತೀರ್ಥಗಿರಿಗೌಡ ಅಂತೇಳಿ, ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ.